ಅದಂದ್ರೆ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ ಇಲ್ಲ ನಿಮ್ಮ ಸರ್ ಮರಿಗಳ ಯಾವುದೇ ಬಗ್ಗೆ? ಕಂಪ್ಲೇಂಟ್ ಸರ್ ಮರಿಗಳ ಬಗ್ಗೆ ಯಾವುದೇ ಇದುವರೆಗೂ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. ಈಗ ಟೋಟಲ್ ಎಷ್ಟು ಮರಿಗಳಿದಾವೆ ನಿಮ್ಮ ಹತ್ರ? ಈ ಸದ್ಯಕ್ಕೆ ಸರ್ ಟೋಟಲ್ ಈ ಸೆಡ್ ಅಲ್ಲಿ 5,000 ಮರಿ ಇದಾವೆ ಸರ್. ಎಷ್ಟು ದಿನಗಳಲ್ಲಿ ಒಂದಿಷ್ಟು ಮರಿಗಳನ್ನ ಮಾರಬಹುದು ಅಂತ? 21 ದಿನಕ್ಕೆ ಮರಿ ಬರುತ್ತೆ ಸರ್. ಓಕೆ. ಬಂದ ನಂತರ ಸರ್ ಮೊದಲು ಪೋಲಿಯೋ ಒಂದಿನಕ್ಕೆ ಹುಟ್ಟು ದಿನದ ಪೋಲಿಯೋ ಮಾಡ್ತಾರೆ ಸರ್. 3 ಗಂಟೆ ಎಲ್ಲ ಒಳಗೆ ಮಾಡ್ಬೇಕು. ಈ ಮರಿ ಆ ಮರಿ ಅಂತಂದ್ರೆ ಯಾವ್ಯಾವ ರೀತಿಯಾದಂತ ವೆರೈಟಿ ಮರಿಗಳಿದೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಸರ್ ಸೋನಾಲಿ ಮರಿ, ನಾಟಿ ಕೋಳಿ ಮರಿ ಸರ್, ಮೈಸೂರು ನಾಟಿ ಕೋಳಿ, ಕಡಕ್ ಮಾತ್ರಿ. ಸೊ ಈ ಜವಾರಿ ಕೋಳಿನ ಬಿಸಿನೆಸ್ ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ ನಿಮ್ಗೆ? ಜವಾರಿ ಕೋಳಿ ಸರ್ ಇದು ಒಳ್ಳೆ ಆಹಾರ ಸರ್. ಇದು ಯಾವಾಗ ಆರಂಭ ಮಾಡಿದ್ರಿ? 19ರಲ್ಲಿ ಹುಡುತ್ತೆ ಸರ್. 1,000 ಮರಿ ತಂದ್ರೆ ಸ್ಟಾರ್ಟಿಂಗ್ ಮಾಡುದು ಸರ್. 1,000 ಮರಿ ಫಸ್ಟ್ ಬ್ಯಾಚ್ನಾಗ ಸಕ್ಸಸ್ ಆದ ನಾನು. 6 ವರ್ಷದ ಹಿಂದೆ ಒಂದ್ ಕಡೆ ಈ ಪ್ರಾರಂಭ ಮಾಡ್ತೀರಾ, ಅವಾಗಿನ ಜೀವನಕ್ಕೂ ಇವಾಗಿನ ಜೀವನಕ್ಕೂ ಹೇಗಿದೆ ಸರ್? ಅವಾಗಿನ ಜೀವ ಬಹಳ ಕಷ್ಟಕರ ಆಗೈತಿ. ಅಂದ್ರೆ ಬಂಡೆಗಲ್ ತರ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಹೌದು ಸರ್. ಏನೇ ಆದ್ರೂ ಕೂಡ? ಹೌದು ಸರ್. ನಿಂತೀನಿ ಸರ್. ಕೆಲಸ ಮಾಡ್ಬೇಕಂತ ಇದ್ರಾಗೆ ಸಾಧನೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತೀರಾ, ಅವತ್ತೇ ಒಂದಿಷ್ಟು ಮದುವೆ ಆಗುತ್ತೆ, ಅವತ್ತಿನ ದಿನಾನೇ ಮದುವೆ? ಹೌದು ಸರ್. 2022 ಸರ್ ಜೂನ್ 16 ಸರ್ ಅವತ್ತಿನ ಮದುವೆ ಡೇಟ್ ಫಿಕ್ಸ್ ಆಗಿತ್ತು ಸರ್. ಅದೇ ಡೇಟ್ ಸರ್, ಅದೇ ದಿನಾಂಕ ಗ್ರಾಮ ಪಂಚಾಯತಿ ಅಧ್ಯಕ್ಷ ಡೇಟ್ ಬಂತು ಸರ್. ಹಲೋ ನಮಸ್ಕಾರ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಎಸ್, ಯುವ ನಾಯಕ. ನಾನೂ ಕೂಡ ಕೆಲಸ ಮಾಡಬೇಕು, ಅದ್ರ ಜೊತೆಗೆ ಉದ್ಯಮದಲ್ಲೂ ಕೂಡ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾದಂತ ಉದ್ಯಮಗಳನ್ನ ಮಾಡ್ತಾರೆ. ಆದ್ರೆ ನಾನು ಇದನ್ನೇ ಆಯ್ಕೆ ಮಾಡಬೇಕು, ನಾನು ಇದರಲ್ಲೇ ಒಂದಿಷ್ಟು ಸಾಧಿಸ್ತೀನಿ ಅನ್ನುವಂತ ಛಲ ಹುಟ್ಟಿದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಆಗುತ್ತೆ. ನೋಡಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೆ ಕೋಳಿ ಸಾಗಾಣಿಕೆಯಲ್ಲಿ ತನ್ನದೇ ಆದಂತ ಹೆಸರನ್ನ ಮಾಡಿದವರು ರಾಧಾಕೃಷ್ಣ ದನ್ನಿ ಅವರು. ಎಸ್, ಇದೀಗ ನಮ್ಮ ಜನನಾಯಕ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಸದ್ಯಕ್ಕೆ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಹೇಗಿದ್ದೀರಾ? ಸರ್ ಆರಾಮಿದ್ದೀನಿ ಸರ್. ತುಂಬಾ ಖುಷಿ ಆಗುತ್ತೆ ಸರ್, ಯಾಕಂದ್ರೆ ಯುವ ಉದ್ಯಮಿಗಳು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಈ ಒಂದು ಹಾದಿಗಳನ್ನ ಹಿಡಿಕೊಂಡು ನಾನು ಒಂದು ಸಾಧನೆ ಮಾಡಬೇಕು, ನಾನೋ ಒಂದು ಏನೋ ನಮ್ಮದೇ ಆದಂತ ಒಂದು ಸಂಸ್ಥೆ ಕಟ್ಟಬೇಕು, ನಮ್ಮದೇ ಆದಂತ ಒಂದು ಕಂಪನಿ ಕಟ್ಟಬೇಕು ಅನ್ನುವಂಥದ್ದು ಸಾಕಷ್ಟು ಜನ ಇದ್ದಾರೆ. ಈ ಕೋಳಿ ಫಾರ್ಮ್ ಅಂತ ಬಂದಾಗ ಜವಾರಿ ಕೋಳಿನ ಆಗಿರ್ಬೋದು, ಬೇರೆ ಬೇರೆ ಬಾಯ್ಲರ್ ಕೋಳಿಗಳಾಗಿರ್ಬೋದು, ಅದೆಲ್ಲವೂ ಕೂಡ. ಬಟ್ ನಿಮ್ಮ ಫೇಮಸ್ ಯಾವ್ದು ಸರ್? ನಮ್ಮ ಫೇಮಸ್ ಜವಾರಿ ಕೋಳಿ ಸರ್. ಜವಾರಿ ಕೋಳಿ ಸರ್, ಸೋನಾಲಿ ಕೋಳಿ ಫೇಮಸ್ ಸರ್. ಯಾಕಂದ್ರೆ ಸರ್ ಎಲ್ಲರೂ ಬಾಯ್ಲರ್ ಕೋಳಿ ಹತ್ರ ಹೋದ್ ಸರ್. ಬಾಯ್ಲರ್ ಕೋಳಿಗೆ ಸರ್ ಇಂಜೆಕ್ಷನ್ ಮಾಡಿ ಅದಕ್ಕ 45 ದಿನದ ತೇರಾಗಪ್ಲೆ ಎಲ್ಲ ಫೀಡ್ ಹಾಕಿರ್ತಾರೆ ಸರ್. ಈ ಜವಾರಿ ಕೋಳಿ ಆಗಿಲ್ಲ ಸರ್. ಜವಾರಿ ಕೋಳಿ ಸರ್ ಮಿನಿಮಮ್ 3.5 ತಿಂಗಳು 4 ತಿಂಗಳು ಬೇಕು ಸರ್ ಬರೋದು. ಅದಕ್ಕಾಗಿ ಅದಕ್ಕೆ ಅದರದೇ ಆದ ಸರ್ ಫೀಡ್ ಬರ್ತದೆ ಸರ್. ಕಂಪನಿಯಿಂದ ಒಳ್ಳೆ ಫೀಡ್ ಹಾಕಿ ಕ್ವಾಲಿಟಿ ಫುಡ್ ಸಿಗಬೇಕು ಜನರಿಗೆ ಅಂತ ಹೇಳಿ ಸರ್ ಜವಾರಿ ಕೋಳಿ ಹಾಗೂ ಸೋನಾಲಿ ಕೋಳಿ ಸಾಕ್ತಾ ಇದೀವಿ ಸರ್ ನಾವು. ಎಸ್, ಯಾವಾಗ ಆರಂಭ ಮಾಡಿದ್ರಿ, ಹೇಗೆ ಆರಂಭ ಮಾಡಿದ್ರಿ? ಯಾಕೆ ಅಂತಂದ್ರೆ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅಂದಾಗ ಸಹಜವಾಗಿ 108 ತಲೆಯಲ್ಲಿ ಪ್ಲಾನ್ಗಳು ಓಡಾಡ್ತಾ ಇರುತ್ತೆ. ಅದನ್ನ ಮಾಡ್ಬೇಕಾ, ಇದನ್ ಮಾಡ್ಬೇಕಾ, ಹಾಗ್ ಮಾಡ್ಬೇಕಾ, ಹೇಗ್ ಮಾಡ್ಬೇಕಾ ಅಂತ. ಈ ಜವಾರಿ ಕೋಳಿನೇ ನಾನು ಕೂಡ ಒಂದಿಷ್ಟು ಮಾಡ್ಬೇಕು, ನಾನು ಕೂಡ ಒಂದಿಷ್ಟು ಇದರಲ್ಲೇ ಒಂದಿಷ್ಟು ಸಾಧನೆ ಮಾಡ್ಬೇಕು ಅಂತಂದ್ರೆ ಯಾವಾಗ ಹುಟ್ಕೊಂತು ಅಂತ? ಸರ್ ಇದು 2019ರಲ್ಲಿ ಹುಡುತ್ತೆ ಸರ್. 2019 ಸಲ ನಾವು ನಮ್ಗೆ PG ಓದೋದು ಮುಗಿತು ಸರ್. ಉದ್ಯೋಗ ಏನ್ರ ಮಾಡ್ಬೇಕಂತ ನಾವು ಇದು ಸರ್ಚ್ ಮಾಡ್ತಾ ಇದೀವಿ ಸರ್. ಆ ಸಂದರ್ಭದಾಗ ಕೋಳಿ ಸಾಕಾಣಿಕೆ ತರಬೇತಿ ಕರೆದ ಸರ್. ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ತರಬೇತಿ ಕರೆದ್ರಿ. ಆ ಸಂದರ್ಭದಾಗ ಕೋಳಿ ಸಾಕಾಣಿಕೆ ತರಬೇತಿ 1.5 ತಿಂಗಳು ನಾನು ತರಬೇತಿ ಪಡೆದ ಸರ್. ಪಡೆದ ನಂತರ ಇದ್ರಾಗ ಇನ್ಕಮ್ ಅದೆಲ್ಲ ಮಾಡಿ ನೋಡ್ಬೇಕಂತ ಸರ್ ನಾವು ಮೊದಲು 1,000 ಮರಿ ತಂದು ಸ್ಟಾರ್ಟಿಂಗ್ ಮಾಡಿದ್ ಸರ್. ಸ್ಟಾರ್ಟ್ ಮಾಡಿದ ನಂತರ 1,000 ಮರಿ ಫಸ್ಟ್ ಬ್ಯಾಚ್ನಾಗ ಸಕ್ಸಸ್ ಆದ ನಾನು. ಅದಕ್ಕೆ ಒಳ್ಳೆ ಫೀಡ, ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ನೀರು, ಶುದ್ಧ ನೀರು ಕೊಟ್ಟು ಸರ್ ಒಳ್ಳೆ ಬೆಳೆಸ್ತಾರ. ಮಾಡಿ ಸರ್ 1,000 ಮರಿ ಮಾಡೋದು ಸರ್ 1,20,000 ಇನ್ಕಮ್ ಮಾಡೋದು ಸರ್ 3 ತಿಂಗಳಲ್ಲಿ. ಅವಾಗ ಗೊತ್ತಾಯ್ತು 1,000 ಮಾಡಿದ್ರೆ ಇಷ್ಟು ಇನ್ಕಮ್ ಅಂತ ಹೇಳಿ ಮತ್ತೆ ಜಾಸ್ತಿ ಮಾಡಕ್ ಪ್ರಯತ್ನ ಪಟ್ಟೆ ಸರ್. ಈಗ ಟೋಟಲ್ ಎಷ್ಟು ಮರಿಗಳಿದಾವೆ ನಿಮ್ಮ ಹತ್ರ? ಈ ಸದ್ಯಕ್ಕೆ ಸರ್ ಟೋಟಲ್ ಈ ಸೆಡ್ ಅಲ್ಲಿ 5,000 ಮರಿ ಇದಾವೆ ಸರ್. ಟೋಟಲ್ 30,000 ಮರಿಗಳು ನಮ್ಮ ಸೆಡ್ ಅಲ್ಲಿ ಸರ್. ಓಕೆ.
ಅಂದ್ರೆ ಪ್ರತಿ ತಿಂಗಳು ಇಷ್ಟು ಮರಿಗಳು ಅಂತ ಟ್ರಾನ್ಸ್ಫರ್ ಆಗುತ್ತೆ. ಪ್ರತಿ ತಿಂಗಳು ಸರ್ 8 ರಿಂದ 10,000 ಮರಿ ನಾ ಟ್ರಾನ್ಸ್ಫರ್ ಮಾಡ್ತೀನಿ ಸರ್. ಆಲ್ ಕರ್ನಾಟಕ ಎಲ್ ಬಿ ಕೊಡ್ತೀನಿ ಎಲ್ಲ ಕಡೆ ಕೊಡ್ತೀನಿ ಸರ್. ಅದಂದ್ರೆ ಯಾವುದೇ ರೀತಿಯಾದಂತ ಕಂಪ್ಲೇಂಟ್ ಇಲ್ಲ ನಿಮ್ಮ ಮರಿಗಳ ಯಾವುದೇ ಕಂಪ್ಲೇಂಟ್ ಸರ್, ಮರಿಗಳ ಬಗ್ಗೆ ಯಾವುದೇ ಇಲ್ಲಿವರೆಗೂ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. ಎಸ್, ಈಗ ಆರ್ಥಿಕವಾಗಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸಿಕ್ಕಾಪಟ್ಟೆ ಬಡತನ ಮನೆತನ, ಆ ಮನೆಯಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಈ ಒಂದು ಹಾದಿಗೆ ಬರ್ತೀರಾ. ಸೊ ಯಾವ್ದೋ ಒಂದು ಬಿಸಿನೆಸ್ ಮಾಡ್ಬೇಕು ಅಂತಂದಾಗ ಕೈ ಸುಟ್ಕೊಳ್ಳುವಂತ ಸಾಕಷ್ಟು ಜನ. ಅದಂದ್ರೆ ಆ ರೀತಿಯಾದಂತ ಪರಿಸ್ಥಿತಿ ಇಲ್ಲಿ ಆಗ್ಲಿಲ್ಲ. ಅದಂದ್ರೆ ಲಕ್ಷ್ಮಿ ಅದೇ ರೀತಿಯಾಗಿ ಒಲು ಬರೋದಕ್ಕೆ ಆರಂಭ ಮಾಡಿದಳು. ಹೇಗಿತ್ತು ಆ ಮೊದಲ ಇನ್ಕಮ್ ತಗೋಬೇಕಾದಂತ ಖುಷಿ ಹೇಗಿತ್ತು ಸರ್? ತುಂಬಾ ಖುಷಿ ಸರ್. ಯಾಕಂದ್ರೆ ಸರ್ ಮೊದಲ ನಾವು ಸಾಕಾಣಿಕೆ ಮಾಡಿ ನಾವೇ ಸ್ವತಃ ದುಡಿದು ಅದರದೇ ಆದ ಅದಕ್ಕ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ಸರ್ ಬಹಳ ಕಷ್ಟಪಟ್ಟೆ ಸರ್ ಸ್ಟಾರ್ಟಿಂಗ್ ದಲ್ಲಿ ಎಲ್ಲ. ಆ ನಂತರ ನಾವು ಈಗ ನಾವು ಹತ್ರ ಸರ್ 15 ಮಂದಿ ಮೆಂಬರ್ ಲೇಬರ್ ಸರ್. ನಮ್ಮ 15 ಮಂದಿ ಲೇಬರ್ ಇಟ್ಟಿನಿ ಸರ್. ಈಗ ಅದನ್ನ ಈಗ ನಾನು ಸ್ವತಃ ನಾನೇ ಪೋಲಿಯೋ ಮಾಡ್ತೀನಿ ಸರ್. ಮರಿಗಳಿಗೆ ನಾನೇ ಸ್ವತಃ ಪೋಲಿಯೋ ಮಾಡೋ ಲಸಿಕೆ ಹಾಕೋದು ತರಬೇತಿ ಪಡೆದಿನಿ ಸರ್. ಅದು ನಮ್ ಜೊತೆ ವೆಟನರಿ ಡಾಕ್ಟರ್ ಬರೋದು ಸರ್. ಅವ್ರು ನಾವು ಕೂಡ ಪೋಲಿಯೋ ಪ್ರತಿಯೊಂದು ಮರಿಗಳು ಕರೆಕ್ಟ್ ಮಾಡಿ ಕೊಡ್ತೀವಿ ಸರ್. ಹಿಂಗಾಗಿ ಅದು ನಮಗ ಅದು ಒಳ್ಳೆ ಅವಕಾಶ ಹಾದಿನ ಕೊಟ್ಟ ಸರ್. ಅದಂದ್ರೆ ಈ ಮೊಟ್ಟೆಗಳಿಂದ ಒಂದ್ ಕಡೆ ಹೀಟ್ ಮಾಡಿ ಅದಾದ ನಂತರ ಮರಿ ತೆಗೆದು, ಸೊ ಎಷ್ಟು ದಿನಗಳಲ್ಲಿ ಒಂದಿಷ್ಟು ಮರಿಗಳನ್ನ ಮಾರಬಹುದು ಅಂತ ಸರ್? ಮೊಟ್ಟೆಯಿಂದ ಇನ್ಕ್ಯುಬೇಟರ್ ಮಷಿನ್ ಇರುತ್ತೆ ಸರ್. ಇನ್ಕ್ಯುಬೇಟರ್ ಮಷಿನ್ ಅಲ್ಲಿ ನಾವು ಮೊಟ್ಟೆಯಿಂದ ಮರಿ ತೆಗಿತೀವಿ. 21 ದಿನಕ್ಕೆ ಮರಿ ಬರುತ್ತೆ ಸರ್. ಬಂದ ನಂತರ ಸರ್ ಮೊದಲು ಪೋಲಿಯೋ ಒಂದಿನಕ್ಕೆ ಊಟ ದಿನ ಪೋಲಿಯೋ ಮಾಡ್ತಾರೆ ಸರ್. 3 ಗಂಟೆ ಒಳಗೆ ಮಾಡ್ಬೇಕ್ರಿ. ಆ ನಂತರ 7 ದಿನಕ್ಕೊಂದು ಪೋಲಿಯೋ ಮಾಡ್ಬೇಕ್ರಿ. 15 ದಿನಕ್ಕೊಂದು ಪೋಲಿಯೋ ಮಾಡ್ಬೇಕ್ರಿ. 21 ದಿನಕ್ಕೊಂದು ಪೋಲಿಯೋ ಮಾಡಿ ಸರ್. ಒಟ್ಟು 4 ಪೋಲಿಯೋ ಔಷಧ ಮಾಡಿ ನಾವು ಕೊಡ್ತೀವಿ ಸರ್. ಅದಂದ್ರೆ ಈಗ ಈ ಮರಿಗಳನ್ನ ಬಾಯ್ಲರ್ ಮರಿ ಆಗಿರ್ಬೋದು, ಯಾವುದೇ ಒಂದು ಕೋಳಿ ಮರಿ ಅಂತಂದಾಗ ಸಹಜವಾಗಿ ಸಾವನ್ನಪ್ತವೆ ಬೇಗ ಹುಟ್ಟಿದ ತಕ್ಷಣನೇ. ಅಂತಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದಂತ ಸಂದರ್ಭದಲ್ಲೂ ಕೂಡ ಸತ್ತೋಗ್ತವೆ ಅನ್ನುವಂತ ಮಾತುಗಳು ಕೇಳಿ ಬರುತ್ತೆ. ಆ ರೀತಿಯಾದಂತ ಕಂಪ್ಲೇಂಟ್ ನಿಮ್ಮ ಮರಿಗಳದಿಲ್ಲ ಸರ್? ಇಲ್ಲ ಸರ್, ನಮ್ಮ ಸರ್ ಪ್ಯೂರ್ ನಾಟಿ ಕೋಳಿ ಸರ್. ಇವಾಗ ಯಾವುದೇ ರೋಗ ಇಲ್ಲ ಸರ್. ಇವಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದು ಕೂಡ ನಾವೇ ಮಾಡ್ತೀವಿ ಸರ್. ಫ್ರೀ ಟ್ರಾನ್ಸ್ಪೋರ್ಟ್ ಎಲ್ಲಕ್ಕಿಲ್ಲ ಸರ್. ಆಲ್ ಕರ್ನಾಟಕ ನಮ್ದೇ ಗಾಡಿ ಇದೆ ಸರ್. ನಮ್ಮಲ್ಲೆಲ್ಲ ಟ್ರೈ ವ್ಯವಸ್ಥೆ ಸರ್. ಅವೆಲ್ಲ ಅಂದ್ರೆ ನಿಮ್ಮನ್ನ ಕರೆ ಮಾಡಿಬಿಟ್ರೆ ಅವರು ಕರೆ ಮಾಡಿಬಿಟ್ರೆ ಸರ್ ಅವ್ರು ಎಷ್ಟು ಮರಿ ಬೇಕಂತ ಹೇಳಿದ್ರೆ ಕೊಟ್ಬಿಡ್ತೀವಿ ಸರ್. ಸೊ ಅಂದ್ರೆ ಗುಲ್ಬರ್ಗಾದಿಂದ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸುತ್ತಮುತ್ತ ಯಾವ್ಯಾವ ರಾಜ್ಯಗಳಿಗೆ ಹೋಗಿದೆ ಅಂತ ಅಂದಾಜು ಸರ್? ನಾವು ಮಹಾರಾಷ್ಟ್ರ ರಾಜ್ಯ ಕಳಿಸ್ತೀವಿ. ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಒಂದು ರಾಜ್ಯ ಕಳಿಸ್ತೀವಿ ಸರ್. ಹೈದರಾಬಾದ್ ಕಳಿಸ್ತೀವಿ ಸರ್. ಸೊ ಅಲ್ಲಿರುವಂತ ರೆಸ್ಪಾನ್ಸ್ ಹೆಂಗಿದೆ? ಚೆನ್ನಾಗಿದೆ ಸರ್. ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ನೋಡಿ, ಈ ಮರಿಗಳು ಅಂತ ಅಂದಾಗ ಸಹಜವಾಗಿ ಈ ಮರಿ ಆ ಮರಿ ಅಂತಂದ್ರೆ ಯಾವ್ಯಾವ ರೀತಿಯಾದಂತ ವೆರೈಟಿ ಮರಿಗಳಿದೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಸರ್ ಸೋನಾಲಿ ಮರಿ, ನಾಟಿ ಕೋಳಿ ಮರಿ ಸರ್, ಮೈಸೂರು ನಾಟಿ ಕೋಳಿ, ಕಡಕ್ನಾಥ್ ರೀ, ಗಿರಿರಾಜ, ಈ ತರ ಹಲವಾರು ಒಟ್ಟು 14 ನಮ್ಮನ ಕೋಳಿ ನಮ್ಮ. ಓಕೆ, ಅದ್ರಲ್ಲಿ ಸ್ಪೆಷಲ್ ಅಂತ ಅಂದಾಗ ಸ್ಪೆಷಲ್ ಸರ್ ಜವಾರಿ ಕೋಳಿ, ಸೋನಾಲಿ ಕೋಳಿ ಸ್ಪೆಷಲ್ ಸರ್. ಇವತ್ತು ಮಾರ್ಕೆಟಿಂಗ್ ಅದ ಸರ್. ಹೆಚ್ಚಿಗೆ ಮಾರ್ಕೆಟಿಂಗ್ ಜಾಸ್ತಿ ಇರೋದ್ರಿಂದ ಜನ ಬೇಡಿಕೆ ಇದಕ್ಕೆ ಇದೆ ಸರ್. ಹೆಚ್ಚಿಗೆ ಬೇಡಿಕೆ ಇರೋದ್ರಿಂದ ಇದೇ ಸೋನಾಲಿ ಕೋಳಿ, ನಾಟಿ ಕೋಳಿ ಹೆಚ್ಚಿಗೆ ಮಾರಾಟ ಮಾಡ್ತೀವಿ ಸರ್. ಅದಾದ್ರೆ ಜಾಸ್ತಿ ಜನ ಏನು ಅದು ಸಾಕೋದಕ್ಕೆ ಹೋಯ್ತಾರ ಅಥವಾ ಸಾಗಾಣಿಕೆ ಯಾವ ರೀತಿಯಾಗಿ ಚಿಕನ್ ಅಂಗಡಿಗೆ ತಗೋತಾರ? ಮೊಟ್ಟೆ ಮಾರಾಟ ಮಾಡಕ್ಕೂ ಒಯ್ದಿರ್ತಾರ ಸರ್. ಕೋಳಿ ಮೊಟ್ಟೆ ಪ್ರಪೋಸಲ್ ಮಾಡ್ತಾರೆ. ಅದೇ ರೀತಿ ಮಾಂಸಕ್ಕಾಗೂ ಒಯ್ತಾರ ಸರ್. ಆಗ ದಾಬಾಗಳಿಗೂ ಅವ್ರವ್ರು ಮಾಡಕ್ ಬೇಡಿಕೆ ತರ ಒಯ್ತಾರ ಸರ್. ಆಲ್ಮೋಸ್ಟ್ ಅಂತಂದ್ರೆ ಈ ಜವಾರಿ ಕೋಳಿ ಅಂತಂದಾಗ ನಿಜವಾಗ್ಲೂ ಕೂಡ ಅದಕ್ಕೆ ಆದಂತ ಬೆಲೆ ಬಾಳುವಂತದ್ದು ಅಂತಂದ್ರೆ ಬಂಗಾರದ ರೇಟ್ ಆಗೋಗ್ಬಿಟ್ಟಿದೆ. ಹೌದು ಸರ್. ಸೊ ಜವಾರಿ ಕೋಳಿ ಅಂತಂದ್ರೆ, ಸೊ ಈ ಜವಾರಿ ಕೋಳಿನ ಬಿಸಿನೆಸ್ ಮಾಡ್ಬೇಕು ಅಂತ ಅನ್ಸಿದ್ ಯಾಕೆ ನಿಮ್ಗೆ? ಸರ್ ಜವಾರಿ ಕೋಳಿ ಸರ್ ಇದು ಒಳ್ಳೆ ಆಹಾರ ಸರ್. ಇದು ಬೈಲಾರ್ ಕೋಳಿಗೆ ಜವಾರಿ ಕೋಳಿ ಹೋಲಿಕೆ ಮಾಡಿದಾಗ ಸರ್ ಜವಾರಿ ಕೋಳಿ ಒಳ್ಳೆ ಆಹಾರ ಸರ್. ಇದರಿಂದ ಸರ್ ಜನರಿಗೆ ಒಳ್ಳೇದಾಗುತ್ತೆ, ಆರೋಗ್ಯ ಒಳ್ಳೇದಾಗುತ್ತೆ. ಬೈಲಾರ್ ಕೋಳಿದಿಂದ ಸರ್ ಆರೋಗ್ಯ ಕೆಡ್ತದ. ಹಂಗಾಗಿ ನಾವು ಮಹತ್ವ ಕೊಟ್ಟು ಸರ್ ಜವಾರಿ ಕೋಳಿ ಜನರಿಗೂ ಒಳ್ಳೇದಾಗು ಸರ್. ನಾವು ಇನ್ಕಮ್ ತಗೊಂಡಂಗ ಜನರಿಗೂ ಒಳ್ಳೇದಾಗಬೇಕು. ಅದಕ್ಕಾಗಿ ಜವಾರಿ ಕೋಳಿ ಮಾಡಿವಿ ಸರ್. ಓಕೆ, ನಮಗೆ ಸಿಕ್ಕಿರುವಂತಹ ಆದಾಯದಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬಾರದು. ಬಟ್ ಇದೀಗ 6 ವರ್ಷದ ಹಿಂದೆ ಒಂದ್ ಕಡೆ ಪ್ರಾರಂಭ ಮಾಡ್ತೀರಾ. ಅವಾಗಿನ ಜೀವನಕ್ಕೂ ಇವಾಗಿನ ಜೀವನಕ್ಕೂ ಹೇಗಿದೆ ಸರ್? ಅವಾಗಿನ ಜೀವ ಬಹಳ ಕಷ್ಟಕರ ಆಗಿತ್ತು ಸರ್. ಆ ಸಂದರ್ಭದಲ್ಲಿ ಸರ್ ಎಜುಕೇಶನ್ ಮುಗಿಸ್ಕೋತೆ ಕೋಳಿ ಸಾಕಣೆ ತರಬೇತಿ ಪಡೆದು ಸರ್. ಆ ಟೈಮಿಗೆ ನಮ್ಮ ಹತ್ರ ಯಾವುದೇ ರೀತಿ ಆರ್ಥಿಕವಾಗಿ ಸ್ಥಿತಿ ಚೆನ್ನಾಗಿರ್ಲಿಲ್ಲ ಸರ್. ಇವಾಗ ಇದು ಕೋಳಿ ಸಾಕಾಣಿಕೆ ಮಾಡಿ ಸರ್ ನಾನು ಆರ್ಥಿಕವಾಗಿ ಎಲ್ಲ ಬಹಳ ಚೆನ್ನಾಗಿದೆ ಸರ್. ಬಹಳ ಇದರಿಂದ ಎಲ್ಲ ಆರಾಮಾಗಿದೆ ಸರ್. ಅಂದ್ರೆ 4 ಮೂರಲ್ಲಿ ಸಂಪೂರ್ಣ ಇದೆ. ಏನ್ ತೊಂದರೆ ಇಲ್ಲ ಸರ್. ಸೊ ಈ ಬಿಸ್ನೆಸ್ ಗೆ ಸಾಕಷ್ಟು ಜನ ಕೈ ಹಾಕುವಂತ ಕೆಲಸ ಮಾಡ್ತಾರೆ. ಕೋಳಿ ಸಾಕಾಣಿಕೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸಾಕಾಣಿಕೆಗಳಿಗೆ. ಸೊ ಈ ಬಿಸ್ನೆಸ್ ಅಂತ ಅಂದಾಗ ಕೆಲವೊಂದಿಷ್ಟು ಜನರಿಗೆ ಲಕ್ ಇರುತ್ತೆ, ಕೆಲವೊಂದಿಷ್ಟು ಜನಗೆ ಎಷ್ಟೇ ಹಾಕಿದ್ರು ಕೂಡ, ಎಷ್ಟೇ ಬಂಡವಾಳ ಹಾಕಿದ್ರು ಕೂಡ ಲಕ್ಷ್ಮಿ ಒಲಿಯೋದಿಲ್ಲ, ಬಿಸ್ನೆಸ್ ಲಾಸ್ ಆಗುತ್ತೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಾವು ಲಕ್ ನಂಬ ಮಾಡಬಾರ್ದು ಸರ್. ನಾವು ಪರಿಶ್ರಮ ಪಡ್ಬೇಕು.
ಶ್ರಮ ಪಡ್ಬೇಕು ಸರ್. ಶ್ರಮ ಪಟ್ಟರೆ ಮಾತ್ರ ನಮ್ಗೆ ಲಾಭ ಸಿಗ್ತದೆ. ಅದಕ್ಕೆ ಏನ್ ಬೇಕು ಹೋಳಿಗೆ ಸರ್, ಅದಕ್ಕೆ ನೀರ್ ಬೇಕು, ಆಹಾರ ಬೇಕು, ಎರಡೇ ಕೇಳ್ತದ್ರಿ. ನೀರ ಆಹಾರ ಇಷ್ಟು ಕರೆಕ್ಟ್ ಕೊಟ್ಟು ಔಷಧಿ ಎಷ್ಟು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ಸರ್ ಏನೂ ಆಗಲ್ಲ ಸರ್. ಅದಕ್ಕೆ ಯಾರಿಗೂ ಲಾಸ್ ಆಗಲ್ಲ ಸರ್. ನಾವು ಲಕ್ ನಮ್ದು ಸರ್ ಕೆಲಸ ಸಕ್ಸಸ್ ಆಗಲ್ಲ. ನಾವು ಪರಿಸರ ನಾವು ಶ್ರಮ ಪಡ್ಬೇಕು ಸರ್. ಶ್ರಮ ಪಟ್ರೆ ಗ್ಯಾರಂಟಿ ಅದೇ ಸರ್. ಅಂದ್ರೆ ಆ ಶ್ರಮದಿಂದ ಇವಾಗ ಇಲ್ಲಿ ಕೂತಿದ್ದೀರಾ. ಶ್ರಮದಿಂದ ಶ್ರಮ ಪಡ್ಬೇಕು. 6 ವರ್ಷಗಳ ಶ್ರಮ ಹೌದು. ನಿಜವಾಗ್ಲೂ ಕೂಡ ಬಹಳ ಖುಷಿ ಆಗುತ್ತೆ. ರಾಧಾಕೃಷ್ಣ ಅವರ ಧನ್ಯ ಅವರ ಒಂದಿಷ್ಟು ಅದಂದ್ರೆ ಸಾಗಾಣಿಕೆ ಅಂತ ಬಂದಾಗ, ಮಾರಾಟ ಅಂತ ಬಂದಾಗ ಬೇರೆ ಕಡೆಯೂ ಕೂಡ ಸಿಕ್ಕಾಪಟ್ಟೆ ಹೆಸರು ಮಾಡಿದಿರಾ ಅಂತ ಕೇಳ್ಪಟ್ಟೆ ನಾನು. ಸೊ ಸಾಕಷ್ಟು ದಾಬಾಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಆದಾಗ. ಸೊ ಇಲ್ಲಿವರೆಗೆ ಸರಿಸುಮಾರು 6 ವರ್ಷಗಳಿಂದ ಅಂದಾಜು ಪ್ರಕಾರ ಎಷ್ಟು ಮರಿಗಳನ್ನು ಮಾರಿದಿರಾ ಸರ್? ನಾನು ಸುಮಾರು 2.5 ಲಕ್ಷ ಮರಿ ಮಾರಿನಿ ಸರ್. 2.5 ಲಕ್ಷ. 2 ಲಕ್ಷ. ವಾವ್. 2.5 ಲಕ್ಷ ಮರಿ 6 ವರ್ಷದ 2 ಲಕ್ಷ ಮರಿನಿ ಸರ್. ಅತಿ ಹೆಚ್ಚಿಗೆ ಜವಾರಿ ಮರಿ, ಸೋನಾಲಿ ಮರಿನ ಹೆಚ್ಚಿಗೆ ಮಾರಾಟ ಮಾಡಿದ್ವಿ. ಎಷ್ಟು ಒಂದು ಕೋಳಿಗೆ? ಎಷ್ಟು ಒಂದು ಕೋಳಿ ಮರಿಗೆ ಸರ್? ಒಂದು ತಿಂಗಳ ಮರಿ ಸರ್. ಒಂದು ತಿಂಗಳ ಕೋಳಿ ಮರಿಗೆ ಸರ್ 80 ರೂಪೀಸ್ ಕೊಡ್ತೀವಿ ಸರ್. ಟ್ರಾನ್ಸ್ಪೋರ್ಟ್ ವಿತ್ ಫ್ರೀ ಸರ್. ಅದು 40 ಡೇಸ್ ಮರಿ ಸರ್ 40 ರೂಪೀಸ್ ಕೊಡ್ತೀವಿ ಮಾರಾಟ ಮಾಡಿ. ನಾವೇ ಹೋಯ್ತು ಶೆಡ್ಡಿಗೆ ಮುಟ್ಟಿಸ್ತೀವಿ ಸರ್. ಅವ್ರ ಶೆಡ್ಡಿಗೆ ಒಂದಿನ ಮರಿನೂ ಸಿಗ್ತಾವ ಸರ್. ಆದ್ರೆ ಅದು ಅವ್ರ ಟ್ರಾನ್ಸ್ಪೋರ್ಟ್ ನೋಡಿ ಸರ್ ಅದು ರೇಟ್ ಅವ್ರಿಗೆ ಹೇಳ್ತೀವಿ ಸರ್. ಎಷ್ಟು ದೂರ ಇದೆ, ಎಷ್ಟು ದೂರ ಇದೆ ನೋಡಿ ಅದು ನೋಡಿ ಹೇಳ್ತೀವಿ ಸರ್. ಸೊ ದಿನಕ್ಕೆ ಈ ರೀತಿ ಆದಂತ ಕಸ್ಟಮರ್ಗಳು ಕಾಲ್ ಮಾಡ್ತಾರೆ ನಿಮ್ಮನ್ನ ಮಾಡಿ ಒಂದಿಷ್ಟು ನಮಗೆ ಅಷ್ಟು ಬೇಕು ಇಷ್ಟು ಬೇಕು ಅನ್ನುವಂಥದ್ದು. ಈಗ ಫಸ್ಟ್ ಆರ್ಡರ್ ಬಂದಾಗ ಎಷ್ಟು ಖುಷಿ ಇತ್ತು ನಿಮ್ಗೆ? ತುಂಬಾ ಖುಷಿ ಸರ್. ಫಸ್ಟ್ ಆರ್ಡರ್ ಬಂದಾಗ ನಾನು ಮಾರಾಟ ಮಾಡ್ಕೊತೀನಿಲ್ಲ ನನ್ನ ಹತ್ರ ಅಂತ ಬಹಳ ಖುಷಿ ಆಯ್ತು ಸರ್. ಟ್ರಾನ್ಸ್ಪೋರ್ಟ್ ನಾನು ಮಾಡಬಹುದಲ್ಲ ಅಂತ ಅವಾಗ ಹುಮ್ಮಸ್ ಕೊಡುತ್ತೆ. ಎಷ್ಟು ಆರ್ಡರ್ ಬಂದಿದೆ ಎಷ್ಟು ಅವತ್ತಿನ ದಿನ ಸರ್? ಫಸ್ಟ್ ಆರ್ಡರ್ ಬಂದು 1,000 ಮರಿ ಆರ್ಡರ್ ಬಂದಿದೆ ಸರ್. 1,000 ಮರಿ? 1,000 ಮರಿ ಆರ್ಡರ್ ಬಂದಿದೆ. ಆರ್ಡರ್ ಬಂದು ಸರ್ ಇದು ಕೊಟ್ಟಿವಿ ಸರ್. ಇಲ್ಲಿ ಸೇಡಂ ತಾಲೂಕ್ ಹಾಬಾಳ ಅಂತ ಕೊಟ್ಟಿವಿ ಸರ್. ಆ ಗ್ರಾಮಕ್ಕೆ? ಗ್ರಾಮ ಕೊಟ್ಟಿವಿ ಸರ್. ಎಷ್ಟು ಖುಷಿ ಇತ್ತು ಆ ದಿನ? ಸರಿಯಾಗಿದೆ ಸರ್. ಬಿಸಿನೆಸ್ ಏನೋಪ್ಪ ನಾವು ಕಷ್ಟಪಟ್ಟು ಮಾಡಿದ್ವಿ, ತುಂಬಾ ಖುಷಿ ಸರ್. ಕೈ ಹಿಡಿದು ಬಿಡ್ತು. ಅಲ್ಲಿಂದ ಆರಂಭ ಆದಂತ ಗಾಡಿ ಇಲ್ಲಿವರೆಗೂ ಬಂದು ನಿಂತಿದೆ. ಇವಾಗ ಪ್ರತಿ ತಿಂಗಳು 8-10 ಮರಿ ಟ್ರಾನ್ಸ್ಪೋರ್ಟ್ ಮಾಡ್ತೀನಿ ಸರ್. ಪ್ರತಿ ತಿಂಗಳು. ಸೊ ಆದಾಯ ಅಂತ ಬಂದಾಗ ಸಹಜವಾಗಿ ಕೇಳಬಾರ್ದು, ಎಷ್ಟಾಗುತ್ತೆ ತಿಂಗಳಿಗೆ ಸರ್ ಆದಾಯ? ಅಂದ್ರೆ ಎಷ್ಟು ಮರಿ ಟ್ರಾನ್ಸ್ಪೋರ್ಟ್ ಎಷ್ಟು ಮರಿ ಕಳಿಸ್ತೀವಿ ಸರ್ ಅಷ್ಟು ಆದಾಯ ಆಗುತ್ತೆ. 1,000 ಮರಿ ಮಾರೋದು ಸರ್. ನಮ್ಮ ಮರಿಗೋದಿಂದ ನಮಗೆ 10-15 ಸ್ವಲ್ಪ ಸಿಗ್ತದೆ ಸರ್. ನಾವು ಅದು ಸಾಕಾಣಿಕೆ ಮಾಡ್ರೆ ಹೆಚ್ಚಿಗೆ ಆದಾಯ ಸರ್ ಅದ್ರಾಗ ಜಾಸ್ತಿ. ಈಗ ಅಂದ್ರೆ ಈಗ ನಮ್ಮ ಭಾಗನಾಗ ಸರ್ ಎಲ್ಲೂ ಮರಿ ಸಪ್ಲೈ ಕೊಡೋರು ಆಗಲ್ಲ ಸರ್. ಕಡಿಮೆ ರೇಟ್ನಾಗ ಕೊಡೋಲ್ರಿ, ಮರಿನೇ ಸಪ್ಲೈ ಮಾಡೋಲ್ರಿ. ಈ ಹುಬ್ಳಿ ಧಾರವಾಡದಾಗ ಅಷ್ಟೇ ಆ ಸೈಡ್ ಅದ. ನಮ್ಮ ಭಾಗನಾಗ ಇಲ್ಲ ಸರ್. ಹೈದರಾಬಾದ್ ಕರ್ನಾಟಕದಾಗ, ಕಲ್ಯಾಣ ಕರ್ನಾಟಕದಾಗ ಯಾವಿಲ್ಲ ಸರ್. ನಾನೇ ಎಷ್ಟು ಮರಿ ಸಪ್ಲೈ ಮಾಡೋ ನಾನೇ ಸರ್. ಅಂತಂದ್ರೆ ಒಂದು ರೀತಿಯಾಗಿ ಹವಾ ಮೇಂಟೈನ್ ಮಾಡಿದೀರಾ. ಸೊ ಇದರಲ್ಲಿ ನಾನು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಿಂತ್ಕೊಂಡಿದ್ದೀನಿ ಅನ್ನೋದು, ಅಂದ್ರೆ ಬಂಡೆಗಲ್ ತರ ನಿಂತ್ಕೊಂಡ್ಬಿಟ್ಟಿದ್ದೀರಾ. ಹೌದು ಸರ್. ಏನೇ ಆದ್ರೂ ಕೂಡ. ಹೌದು ಸರ್ ನಿಂತೀನಿ ಸರ್. ಕೆಲಸ ಮಾಡ್ಬೇಕಂತ ಇದ್ರಾಗೆ ಸಾಧನೆ ಮಾಡ್ಬೇಕಂತ ಪ್ರಯತ್ನ ಮಾಡ್ತೀನಿ ಸರ್. ನಾನೇನು ಕೇಳ್ಪಟ್ಟೆ, ಯಾವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ತೀರಾ ಅವತ್ತೇ ಒಂದಿಷ್ಟು ಮದುವೆ ಆಗುತ್ತೆ, ಅವತ್ತಿನ ದಿನಾನೇ ಮದುವೆ. ಏನ್ ಸರ್ ಇದು ಆ ವಿಚಾರ? ಹೌದು ಸರ್. 2022 ಸರ್ ಜೂನ್ 16 ಸರ್ ಅವತ್ತಿನ ಮದುವೆ ಡೇಟ್ ಫಿಕ್ಸ್ ಆಗಿತ್ತು ಸರ್. ಅದೇ ಡೇಟ್ ಸರ್, ಅದೇ ದಿನಾಂಕ ಗ್ರಾಮ ಪಂಚಾಯತಿ ಅಧ್ಯಕ್ಷ ಡೇಟ್ ಬಂತು ಸರ್. ಅದಕ್ಕೆ ಅಧ್ಯಕ್ಷನು ಅವತ್ತೇ ಸರ್, ಮದುವೆ ಸೇಮ್ ಟೈಮ್ ಡೇಟ್ ಸೇಮ್ ಸರ್. ಅದಕ್ಕೆ ಅನಿವಾರ್ಯ ಸರ್. ಅದಕ್ಕೆ ಅಧ್ಯಕ್ಷ ಆಗ ಬಂದೆ ಸರ್, ಮದುವೆ ಆದ ಸರ್. ಅಧ್ಯಕ್ಷ 1:30 ಗಂಟೆಗೆ ಆದ ಸರ್ ಮಧ್ಯಾಹ್ನ. ಸಾಯಂಕಾಲ 3 ಗಂಟೆಗೆ ಆಕೆ ಅಕ್ಷತೆ ಬಂದ ಸರ್. ಮದುವೆ ಮಾಡ್ಕೊಂಡ್ಬಿಟ್ರಿ ಸರ್. ನೋಡಿ, ಒಂದು ರೀತಿಯಾಗಿ ಅದೃಷ್ಟ ಲಕ್ಷ್ಮಿ ಅನ್ನುವಂಥದ್ದು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಆ ಅಧಿಕಾರ ಅನ್ನುವಂಥದ್ದು, ಆ ಪವರು ಎಲ್ಲವೂ ಕೂಡ ಒಮ್ಮೆ ಬಂದ್ಬಿಡ್ತು. ಹೇಗಿದೆ ಸರ್ ಈಗ ಗ್ರಾಮ? ಏನ್ ಕತೆ? ನಿಮ್ಮ ಮನೆತನ ಅಂತಂದಾಗ ಸಹಜವಾಗಿ ಬಹಳಷ್ಟು ಹೆಸರು ಮಾಡಿದೀರಾ, ಸಿಕ್ಕಾಪಟ್ಟೆ ಒಂದಿಷ್ಟು ಕನಸುಗಳನ್ನ ಕಂಡಿದ್ರಿ, ಅದೆಲ್ಲವೂ ಕೂಡ ಈಗ ಸಹಕಾರ ಆಗ್ತಾ ಇದೆ. ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಸರ್. ಯಾಕೆ ಜನರ ಆಶೀರ್ವಾದ ಇದೆ ಕೂಡ ಸರ್. ಗ್ರಾಮದ ಜನರ ಆಶೀರ್ವಾದದಿಂದ ನಾವು ಮೆಂಬರ್ ಅಧ್ಯಕ್ಷ ಆದ್ವಿ ಸರ್. ಅವ್ರ ಆಶೀರ್ವಾದದಿಂದ ಇವತ್ತು ಎಲ್ಲಾನು ಕೆಲಸ ಮಾಡಕ ಹೊರಗ ಸರ್. ಎಲ್ಲ ಜನರಿಗೆ ಮಾಡಿವಿ ಸರ್. ನಮ್ಮ ಕೈಲಿ ಏನಾಗಬೇಕು ಎಲ್ಲ ಮೂಲ ಸೌಕರ್ಯಗಳು ಎಲ್ಲ ಒದಗಿಸ್ಕೊಟ್ಟಿವಿ. ಅದಕ್ಕೆ ಒಂದು ಖುಷಿ ಇದೆ ಸರ್. ಅಂದ್ರೆ ಬೆನ್ನಿ ಕುಟುಂಬ ಅಂತಂದಾಗ ಒಂದು ಗೌರವ ಜಾಸ್ತಿ ಇದೆ. ಅದೇ ಜಾಸ್ತಿ ಇದೆ ಸರ್. ಅದೆಲ್ಲವೂ ಕೂಡ ಕೇಳಿದಾಗ ಇವೆಲ್ಲವೂ ಕೂಡ ಹೌದಪ್ಪ, ನಾನು ಕೂಡ ಒಬ್ಬ ಜನನಾಯಕ ಆದೆ, ಒಂದಿಷ್ಟು ಅಲ್ಲಿ ಬಡವರ ಕಷ್ಟಗಳನ್ನ ಕೂಡ ಆಲಿಸುವಂತ ವ್ಯಕ್ತಿ ಆದೆ ಅಂತಂದಾಗ ಇವೆಲ್ಲವೂ ಕೂಡ ಕೇಳಿದಾಗ ಎಷ್ಟು ಖುಷಿ ಅನ್ಸುತ್ತೆ ನಿಮ್ಗೆ? ಜಾಸ್ತಿ ಖುಷಿ ಆಗುತ್ತೆ ಸರ್. ಖುಷಿ ಹೆಂಗಾಗಲ್ರಿ. ಅದಕ್ಕೆ ನಾವು ಜನರು ನಮ್ಮ ಅಧಿಕಾರ ಕೊಟ್ಟಾಗ ಅವ್ರಿಗೆ ನಾವು ಕೆಲಸ ಮಾಡಿ ತೋರಿಸ್ಬೇಕಾಗ್ಯ ಸರ್. ಹೌದು. ಇಲ್ಲ ಅಂದ್ರೆ ನಮಗ ಜನ ಲೈಕ್ ಮಾಡಲ್ರಿ. ಅದಕ್ಕಾಗಿ ನಾವು ಜನರಿಗೆ ಏನ್ ಮಾಡ್ಬೇಕು ಮೂಲ ಸೌಕರ್ಯ ಆಲ್ಮೋಸ್ಟ್ ಎಲ್ಲಾ ಪಂಚಾಯತ್ಗೆ ಬಂದು ಎಲ್ಲಾ ಕೆಲಸ ಮಾಡ್ಕೊಟ್ಟಿವಿ ಸರ್. ಮನೆ ಅಲ್ಲಿ ಸರ್, ಶೌಚಾಲಯ ಅಲ್ಲಿ ಆಯ್ತು, ಚರಂಡಿ ವ್ಯವಸ್ಥೆ ಅಲ್ಲಿ, ನೀರಿನ ಟ್ಯಾಂಕ್ ಅಲ್ಲಿ ಸರ್, ಶಾಲಾ ಕಾಂಪೌಂಡ್,
ಸ್ಮಶಾನ ಭೂಮಿ ಓಕೆ. ಎಲ್ಲ ಆಲ್ಮೋಸ್ಟ್ ಜನರಿಗೆ ಏನಿಲ್ಲ ಆಲ್ಮೋಸ್ಟ್ ಮೂಲ ಸೌಕರ್ಯ ಒದಗಿಸ್ತಾರೆ. ಅಂದ್ರೆ ಗ್ರಾಮದಲ್ಲಿ ಇರುವಂತ ಎಲ್ಲಾ ಸಮಸ್ಯೆಗಳನ್ನ ಆಲಿಸ್ಕೊಂಡು ಅವರ ಬೆನ್ನೆಲುಬಾಗಿ ನಿಲ್ಲುವಂತ ಕೆಲಸ ಮಾಡಿದ್ದಾರೆ. ಇನ್ನೊಂದು ಮುಖ್ಯ ಸರ್, ಪಂಚಾಯತ್ ವಿಷಯ ಬಂದ ಸರ್, ನಮ್ಮ ಊರ ಸರ್ ಉದ್ಯೋಗ ಖಾತ್ರಿ ಜನರಿಗೆ ಅಷ್ಟು ಮಾಹಿತಿ ಇದ್ದಿಲ್ಲ ಸರ್. ಮೊದಲು ಉದ್ಯೋಗ ಖಾತ್ರಿ ಸರ್, ನಾ 2019 ಲಾಕ್ಡೌನ್ ಇತ್ತು ಸರ್. ಲಾಕ್ಡೌನ್ ಸಂದರ್ಭ ಸರ್ ಊರಲ್ಲಿ ಎಲ್ಲಾ ಜನರಿಗೆ ಉದ್ಯೋಗ ಖಾತ್ರಿ ನಾವು ಹೋರಾಟ ಮಾಡಿ ಸರ್ ಎಲ್ಲಾ ಜನರಿಗೆ ಕೆಲಸ ಕೊಟ್ಟೆ ಸರ್. ಅದು ನೋಡಿ ಜನ ನಂಗೆ ಸರ್ ಆಯ್ಕೆ ಉದ್ಯೋಗ ಖಾತ್ರಿ ಕೆಲಸ ಏನು ಇಲ್ಲಿ ಮೆಂಬರ್ ಆಗಿಲ್ಲ ಏನಿಲ್ಲ ಅಂದ್ರೆ ಇಷ್ಟು ಜನ ಕೆಲಸ ಮಾಡ್ಕೊಟ್ರ ಅಂತ ಹೇಳಿ ನಂಗೆ ಜನ ಸೆಲೆಕ್ಷನ್ ಅವರೇ ನಿಂದ್ರಿಸಿ ಅವರೇ ಗೆಲ್ಸ್ಕೊಂಡ್ ಬಂದು ಅಧ್ಯಕ್ಷ ಮಾಡಿದ ಸರ್. ನೋಡ್ರಿ ಪ್ರೀತಿ, ಜನಗಳ ಪ್ರೀತಿ. ಜನರಲ್ ಕ್ಯಾಟಗರಿಯಲ್ಲಿ ಅಧ್ಯಕ್ಷ ಅಂತಂದ್ರೆ ಬೇರೆಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಸಂದರ್ಭದಲ್ಲಿ ಸಹಜವಾಗಿ ಕರ್ನಾಟಕ ಭಾಗದಲ್ಲಿ ಬಹುತೇಕ ಕಡೆ ನಾವು ನೋಡ್ತಾ ಹೋದಾಗ ಈ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸಗಳು ಮಾಡ್ಬೇಕು ಅಂತಂದ್ರೆ JCP ಇಂದ ಹಚ್ಬಿಟ್ಟು ಎಲ್ಲಾ ಕೆಲಸ ಮುಗಿಸ್ಬಿಡ್ತಾರೆ. ನಮ್ಗೆ ಇಷ್ಟು ಮೆಂಬರ್ಗಳು ಇಷ್ಟೊಂದು ಜನಗಳನ್ನ ಕೆಲಸ ಮಾಡಿಸಿದೀವಿ ಅಂತ ತೆಗೆದುಕೊಳ್ಳುವಂತ ಜನಗಳ ಮಧ್ಯದಲ್ಲಿ ನೋಡಿ ನೀವು ಕೆಲಸ ಹಾಕೊಟ್ಟು ತುಂಬಾ ಖುಷಿ ಆಗುತ್ತೆ ಸರ್ ಅದೆಲ್ಲ ಕೊಳ್ಳದಾಗ. ಏನಂತಾರೆ ಸರ್ ಜನ ಈಗ, ಹೌದಪ್ಪ ಈ ಒಂದು ಕುಟುಂಬ ಇಷ್ಟರ ಮಟ್ಟಿಗೆ ಹೆಸರು ಮಾಡ್ತಾ ಇದೆ, ಬಿಸ್ನೆಸ್ ನಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಆಗಿರ್ಬೋದು, ಒಂದು ಸ್ಟ್ಯಾಂಡ್ ಆಗಿ ನಿಂತಿದೆ ಅಂತಂದಾಗ? ಅದೇ ಸರ್, ನಾವು ಈಗ ನಾವು ಬಿಸ್ನೆಸ್ ಸ್ಟ್ಯಾಂಡಿಂಗ್ ಅಂತ ಸರ್ ನಾವು ಒಬ್ಬನೇ ಸ್ಟ್ಯಾಂಡ್ ಆಗಿಲ್ಲ ಸರ್. ನನ್ನ ಜೊತೆ ನನ್ನ ಸ್ನೇಹಿತರಲ್ಲಿ, ನಮ್ಗೆ ನಮ್ಮ ಗ್ರಾಮಸ್ಥರಲ್ಲಿ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಸಂಘಟ ಅವರಿಗೂ ಕೂಡ ಉದ್ಯೋಗ ಹಚ್ಕೊಡ್ತೀನಿ ಸರ್. ಅಲ್ಲಿ ಊರಲ್ಲಿ ಕೂಡ ಒಂದು 8 ಮಂದಿ ಕೋಳಿ ಸಾಕಾಣಿಕೆ ಮಾಡಿದಾರೆ ಸರ್. ನಾನು ಅವ್ರಿಗೆ ನಾನು ಮರಿ ಅವ್ರಿಗೆ ಹೆಲ್ಪ್ ಮಾಡಿನಿ ಸರ್. ಅವರು ಬೆಳಿಬೇಕು ನನ್ನ ಜೊತೆ ಅಂತ ಹೇಳಿ ಊರಾಗ ಅವ್ರಿಗೆ ಕೂಡ ಕೋಳಿ ಸಾಕಾಣಿಕೆ ಮಾಡುತ್ತಾರೆ ಸರ್ ನನ್ನ ಜೊತೆ. ಸೊ ಅದಕ್ಕೆ ಹೇಳುದು ಸರ್, ತಾನು ಬೆಳೆದು ತನ್ನವರನ್ನ ಬೆಳೆಸುವಂತ ಗುಣ ಇದೆ ಅಲ್ಲ, ನಿಜವಾಗ್ಲೂ ಕೂಡ ಬಹಳಷ್ಟು ಖುಷಿ ಅನ್ಸುತ್ತೆ ನಮಗೆ. ಯಾಕೆ ಅಂತಂದ್ರೆ ಈ ಪಕ್ಕದಲ್ಲಿ ಇದ್ದವರನ್ನ ಒಂದಿಷ್ಟು ಬೆಳೆಸುವುದೇ ಬಹಳ ಕಷ್ಟ ಈಗಿನ ಕಾಲದಲ್ಲಿ. ಯಾಕೆ ಅಂತಂದ್ರೆ ಎಲ್ಲಾದ್ರೂ ಒಂದ್ ಬೆಳಿತಾ ಇದ್ದಾನೆ ಅಂತಂದ್ರೆ ಕಾಲಿಳಿದು ಎಳೆಯೋರು ಜಾಸ್ತಿ, ಅಂತಂದ್ರೆ ಮಧ್ಯದಲ್ಲಿ ತಾನು ಬೆಳೆದು ಬೇರೆಯವನ್ನ ಬೆಳೆಸುವಂತ ಗುಣ ಇದೆ ಅಲ್ಲ, ನಿಜವಾಗ್ಲೂ ಕೂಡ ಬಹಳ ಖುಷಿ ಅನ್ಸುತ್ತೆ ನಮ್ಗೆ. ನಮ್ ಬೆಳೆಸ್ಬೇಕಲ್ಲ ಸರ್, ಈಗ ಅವರಿಂದ ನಾವಿದ್ದೀವಿ ಸರ್, ನಮ್ಮಿಂದ ಅವ್ರು ಇರ್ಬೇಕು ಸರ್. ಹೌದೌದು, ಕೊಂಡಿದಪ್ಪ ಸರ್. ಈಗ ಬರೀ ನಾನೇ ಅಂತಂದ್ರೆ ಸರ್ ಅದು ಸ್ವಾರ್ಥ ಆಗ್ಬಿಡ್ತದೆ. ಹೌದು, ಜನರಿಂದ ನಾವು ಸರ್ ಜನರಿಗೆ ನಾವು ಮಾಡಬೇಕಲ್ಲ ಸರ್. ಅದೇ ಸಾರ್ಥಕ ಬದುಕು ಅನ್ನುವಂಥದ್ದು ನಿಜವಾಗ್ಲೂ ಇರಬಾರ್ದು ಯಾರಿಗೇ ಆದ್ರೂ ಕೂಡ. ಎಷ್ಟೇ ಜನ ಆದ್ರೂ ಕೂಡ, ಎಷ್ಟೇ ಕಷ್ಟ ಆದ್ರೂ ಕೂಡ ಅವರು ನಮ್ಮ ಕಷ್ಟದಲ್ಲಿ ನಿಂತಿರ್ತಾರೆ, ನಾವು ಅವ್ರ ಕಷ್ಟದಲ್ಲಿ ನಿಂತಿರ್ತೀವಿ. ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂತ ಕೆಲಸ ಮಾಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಒಂದು ಕಡೆ ಈ ಬಿಸಿನೆಸ್ ಅಂತ ಬಂದಾಗ, ಕೋಳಿ ಅಂತ ಬಂದಾಗ ಬಹಳಷ್ಟು ವೆರೈಟಿ ಕೋಳಿಗಳನ್ನ ಮಾಡ್ತಾ ಇದ್ದೀರಾ. ಸೊ ಎಷ್ಟು ಟೋಟಲ್ 14 ವೆರೈಟಿ ಇದೆ ಅಲ್ವಾ? ಸೊ ಈ 14 ವೆರೈಟಿಗಳು ಇಲ್ಲೇ ಸಿಗುತ್ತಾ ಅಥವಾ ತರಿಸ್ಕೊಡ್ತೀರಾ ಹೇಗೆ? ನಮ್ದು ಇಲ್ಲಿ 14 ವೆರೈಟಿ ಇಲ್ಲಿ ಸಿಗಲ್ಲ ಸರ್, ತರಿಸ್ಕೊಡ್ತೀನಿ ಸರ್. ನಮ್ಮ ಹತ್ರ ನಾಟಿ ಕೋಳಿ, ಸೋನಾಲಿ ಕೋಳಿ ನಮ್ಮ ಹತ್ರನೇ ಸಿಗುತ್ತೆ ಸರ್. ನಾವೇ ಇನ್ಕ್ಯುಬೇಟರ್ ಮಷಿನ್, ನಾವೇ ಮೊಟ್ಟೆ ಕಲೆಕ್ಟ್ ಮಾಡಿ ಸರ್, ನಮ್ಮ ಹತ್ರ ನಾವೇ ಮರಿ ತೆಗೆದು ನಾವು ಕೊಡ್ತೀವಿ ಸರ್. ವೆರೈಟಿ ಬೇಕಂದ್ರೆ ಸರ್ ತರಿಸ್ಕೊಡ್ತೀವಿ ಸರ್. ಎಷ್ಟು ದಿನದಲ್ಲಿ ಸರ್ ಅವ್ರು ಆರ್ಡರ್ ಕೊಟ್ರ ಅಂದ್ರೆ ಸರ್ 1 ತಿಂಗಳಲ್ಲಿ ಅವರಿಗೆಲ್ಲ 1 ತಿಂಗಳಲ್ಲಿ ಒನ್ ಡೇ ಮರಿ ಬೇಕಂದ್ರೆ ಒಂದ್ ವಾರದಲ್ಲಿ ತಂದ್ರೆ ಸರ್ ಕೊಡ್ತೀನಿ ಸರ್. 1 ತಿಂಗಳು ಬೇಕಂದ್ರೆ ಒಂದ್ ತಿಂಗಳು ವೇಟ್ ಮಾಡ್ಬೇಕು ಸರ್. ಈಗ ನೀವು ಮರಿಗಳನ್ನ ಕೊಡ್ತೀರಾ, ಸಾಕಷ್ಟು ಜನ ಸಾಕಾಣಿಕೆ ಕೂಡ ಮಾಡ್ತಿರ್ತಾರೆ. ಶೆಡ್ ಗಳು ಅಂತ ಅಂದಾಗ ನೀವೇ ಒಂದಿಷ್ಟು ಪ್ಲಾನ್ ಮಾಡಿ ಕೊಡ್ತೀರಾ ಅಥವಾ ಹೆಂಗೆ, ಏನ್ ಕತೆ ಅವರಿಗೆ ಅಂತ? ಹೌದು ಸರ್, ಶೆಡ್ ಬಗ್ಗೆ ನಾನೇ ಕಂಪ್ಲೀಟ್ ಪ್ಲಾನ್ ಮಾಡ್ಕೊಡ್ತೀನಿ ಸರ್. ಅದೇ ರೀತಿ ಫೀಡ್ ಯಾವ ಟೈಮಿಗೆ ಯಾವ ಫೀಡ್ ಹಾಕ್ಬೇಕು ಹೇಳ್ಬೇಕು ಸರ್. 1 ವಾರ ಮರಿಗೆ ಯಾವ ಫೀಡ್ ಹಾಕ್ಬೇಕು ಸರ್, 1 ತಿಂಗಳ ಮರಿಗೆ ಯಾವ ಫೀಡ್ ಹಾಕ್ಬೇಕು, ಎಲ್ಲವೂ ಕೂಡ ಬೇರೆ ಬೇರೆ ಇರುತ್ತೆ ಸರ್ ಫೀಡ್ ಅಲ್ಲಿ. ಪ್ರೀ ಸ್ಟಾರ್ಟರ್, ಗ್ರೋವರ್, ಫಿನಿಶರ್ ಹೆಂಗ್ ಬರುತ್ತೆ ಸರ್ ಫೀಡ್. ಅದು ಯಾವ ತಿಂಗಳು ಏನ್ ಹಾಕ್ಬೇಕು ಅಂತ ನಾವು ಅದು ಕಂಪ್ಲೀಟ್ ಇದು ಕೊಡ್ತೀವಿ ಸರ್, ಮಾಹಿತಿ ಕೊಡ್ತೀವಿ ಅವರಿಗೆ ಮರಿಗಳಿಗೆ. ಅದು ನಾವು ಹೇಳೋದು ಮೇಂಟೈನ್ ಮಾಡಿದ್ರೆ ಸರ್ ಏನೂ ಲಾಸ್ ಆಗಲ್ಲ ಸರ್. ಅವರು ಅವ್ರದೇ ತಲೆ ಓಡಿಸಿ ಮಾಡಿದ್ರೆ ಸ್ವಲ್ಪ ಲಾಸ್ ಆಗುತ್ತೆ ಸರ್ ಅವರಿಗೆ. ಸೊ ಸ್ಟಾರ್ಟಿಂಗ್ ದಾಗ ಒಂದ್ ಬ್ಯಾಚ್ 2 ಬ್ಯಾಚ್ ಮಾಡಿದ್ರ ಅನುಭವ ಪಡ ಮಾಡಿದ್ರಲ್ಲ ಸರ್, ಅದೇ ಆತ ಸರ್, ಲಾಸ್ ಆಗಲ್ಲ ಅವ್ರಿಗೆ. ಸೊ ನೀವು ಕಲ್ತಿದ್ ಹೇಗೆ ಅಂತ ಇದೆಲ್ಲ? ಸರ್ ನಾನು ತರಬೇತಿ ಪಡೆದಿನಿ ಸರ್. ತರಬೇತಿ ಪಡೆದಿನಿ ಸರ್. ಅಲ್ಲಿ ರೈತರ ಮಕ್ಕಳು ಸರ್, ಕುರಿ ಸಾಕಾಣಿಕೆ ಮಾಡೋ, ಕುರಿ ಸಾಕಾಣಿಕೆ, ಹೈನುಗಾರಿಕೆ ಮಾಡಿ ನೋಡಿವಿ ಸರ್. ಅಲ್ಲ ನಾವು ನೋಡ್ಬೇಕು ಅಗ್ರಿಕಲ್ಚರ್ ಏನ್ ಮಾಡ್ಬೇಕಂತ ಸರ್, ನಾವ್ ಈಗ ಅಗ್ರಿಕಲ್ಚರ್ ಕೋಳಿ ಸಾಕಾಣಿಕೆ ಆಯ್ಕೆ ಮಾಡ್ಕೊಂಡೆ ಸರ್. ಮೇನ್ ಉದ್ಯಮ ಕೋಳಿ ಸಾಕಾಣಿಕೆ ಸರ್. ಲಾಭ ಇದೆ ಸರ್ ಇದರಲ್ಲಿ. ಯಾವುದೇ ನಷ್ಟ ಆಗಲ್ಲ, ಕಡಿಮೆ ನಷ್ಟ, ಯಾವುದೇ ನಷ್ಟ ಆಗಲ್ಲ ಸರ್. ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಆದಾಯ ಗಳಿಸಬಹುದು ಸರ್. ಈಗ ನಾವು ಲಕ್ಷಗಟ್ಟಲೆ ಆದಾಯ ಗಳಿಸಬೇಕಾದ್ರೆ ಕೋಳಿ ಸಾಕಾಣಿಕೆ ಗಳಿಸಬಹುದು ಸರ್. ಕೋಳಿ ಸಾಕಾಣಿಕೆ ಕಡಿಮೆ ಬೆಲೆಗೆ. ಹೌದು, ಈ ಎಮ್ಮೆ ಸಾಕಾಣಿಕೆ, ಆಕಳು ಸಾಕಾಣಿಕೆ, ಅದ್ರ ಜೊತೆಗೆ ಕುರಿ ಸಾಕಾಣಿಕೆ, ಇವೆಲ್ಲ ಕೂಡ ಅದರಲ್ಲಿ ಎಲ್ಲದಕ್ಕಿಂತ ಒಂದು ಬೆಟರ್ ಅಂತಂದ್ರೆ ಕೋಳಿ ಸಾಕಾಣಿಕೆ. ಇದು ಕಷ್ಟ ಇಲ್ಲ ಸರ್, ಸಮಗ್ರ ಕೃಷಿ ಜೊತೆಗೆ ಕೋಳಿ ಸಾಕಾಣಿಕೆ ಸರ್, ಇದು ಕಷ್ಟ ಅಲ್ಲ ಸರ್. ಈ ಹೈನುಗಾರಿಕೆ ಅಲ್ಲಿ ಕೋಳಿ ಸಾಕಾಣಿಕೆ ಅಲ್ಲ ಸರ್, ಹಸಿ ಮೇವ್ ಬೇಕು ಸರ್, ಒಣ ಮೇವ್ ಬೇಕ್ರಿ, ಇದಕ್ಕೆ ಫೀಡ್ ಬೇಕು ಸರ್, ಅದಕ್ಕೆ ಚುನ್ನಿ ಬೇಕು ಸರ್. ಅದಕ್ಕೆ ಇದಕ್ಕೇನಿಲ್ಲ ಸರ್, ಓನ್ಲಿ ರೆಡಿಮೇಡ್ ಫೀಡ್ ಬೇಕಾ ಸಿಗ್ತದೆ ಸರ್. ಇಟ್ಟು ನೀರ್ ಸರ್, ಎರಡು ಇದ್ರೆ ಸಾಕು ಸರ್, ಜಾಗದ ಮೇಲೆ ಮಾಡ್ಬೋದು. ಅಂತಂದ್ರೆ ಬೆಳಗ್ಗೆ 1 ಗಂಟೆ, ಸಾಯಂಕಾಲ 1 ಗಂಟೆ. ಹಾ ಸರ್, ಬೆಳಗ್ಗೆ 1 ಗಂಟೆ ಸರ್, ಸಾಯಂಕಾಲ 1 ಗಂಟೆ, ಅಷ್ಟೇ ಕೆಲಸ ಸರ್. ಮತ್ತೆ ಉಳಿದ ಟೈಮ್ನ ಬೇರೆ ಕೆಲಸ ನಿಮ್ ಪರ್ಸನಲ್ ಏನಾದ್ರು ಮಾಡ್ಕೋಬಹುದು ಸರ್.
ಅಂದ್ರೆ ಸ್ಟಾರ್ಟಿಂಗ್ ಒಂದು ಬಿಸ್ನೆಸ್ ಆರಂಭ ಮಾಡ್ಬೇಕಂತಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ? ಸರ್ ಈಗ ನಾವು ಮರಿ ಎಷ್ಟು ಸಾಕ್ತಿವೋ ಅದ್ರ ಮೇಲೆ ಅದೇ ಇರ್ತದೆ ಸರ್ ಡಿಫ್ರೆಂಟ್ ರೀ. ನಮ್ ಮಿನಿಮಮ್ ಒಂದ್ 1000 ಮರಿ ಸಾಕ್ತಿವಿ ಅಂದ್ರೆ ಸರ್ ನಮ್ಮ ಹತ್ರ 1.5 ಲಕ್ಷ ರೂಪಾಯಿ ಇರ್ಬೇಕು ಸರ್. ಅಷ್ಟೇ? ಅಷ್ಟೇ ಸರ್, 1.5 ಲಕ್ಷ ರೂಪಾಯಿ ಇದ್ರೆ ನಮ್ದು ಒಂದ್ ಬ್ಯಾಚ್ ಹೋಗ್ಬಿಡುತ್ತೆ ಸರ್ 3 ತಿಂಗಳಲ್ಲಿ. ಅದಂದ್ರೆ 3 ತಿಂಗಳು ವೇಟ್ ಮಾಡ್ಬೇಕು? 3 ತಿಂಗಳು ವೇಟ್ ಮಾಡ್ಬೇಕು ಸರ್. 1.5 ಲಕ್ಷ ರೂಪಾಯಿ 3 ತಿಂಗಳು ವೇಟ್ ಮಾಡ್ಬೇಕು ಸರ್. 3 ತಿಂಗಳಲ್ಲಿ ಸರ್ ನಿಮ್ಗೆ ಡಬಲ್ ಆಗ್ಬಿಡುತ್ತೆ ಸರ್. 3 ಲಕ್ಷಗೆ 3 ಲಕ್ಷ ಆಗ್ಬಿಡುತ್ತೆ ಸರ್ ಗ್ಯಾರಂಟಿ. ಅದಂದ್ರೆ ಜಾಗ ಎಷ್ಟು ಬೇಕು ಅಂತಂದ್ರೆ ಸರಿ ಸುಮಾರು? ಸರಿ ಸರ್, 1,000 ಮರಿಗೆ ಸರ್ 20-40 ಸಾಕು ಸರ್. 20/30 20/40 ಸಾಕು ಸರ್ ಅಷ್ಟೇ. ಅಂತಂದ್ರೆ ಮಿನಿಮಮ್ ಒಂದು ಪ್ಲಾಟ್ ತರ? ಒಂದ್ ಪ್ಲಾಟ್ ತರ ಸಾಕು ಸರ್. ಅಷ್ಟರಲ್ಲಿ 1,000 ಮರಿ ಆರಾಮ್ ಸಾಕ್ಬಹುದು. ಅದ್ರಲ್ಲಿ ಜಾಗ ಸರ್ ಅದ್ರಾಗ ನಾವು ಕಟ್ಟಿಗೆ ಕಟ್ಟಿ ಸರ್ ಅದ್ರ ಮ್ಯಾಲ ಕೊಡಿಸಬಹುದು. ಸ್ಟೆಪ್ ಬೈ ಸ್ಟೆಪ್ ಬಂಬು ಕಟ್ಟಿ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿ ಮ್ಯಾಲ ಕೊಟ್ಟಾಗ ಸರ್ ಅವು ಮ್ಯಾಲ ಕೊಡ್ತಾವೆ ಹೆಚ್ಚಿಗೆ. ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾವೆ. ಜವಾರಿ ಕೋಳಿ ಸರ್, ಕುನಾಲಿ ಕೋಳಿ ಜವಾರಿ ಕೋಳಿ ರೀ. ಕೆಳಗೆ ಕೊಡಲ್ಲ ಹೆಚ್ಚಿಗೆ, ಮೇಲ್ಗಡೆನ ಕೊಡ್ತಾವ್ರಿ. ಹಂಗಾಗಿ ಜಾಗ ನಮ್ಗ 20-30 20-40 ಇದು ಕಂಫರ್ಟ್ ಆಗ್ತದೆ ಸರ್. ಕಂಫರ್ಟಬಲ್ ಎಲ್ಲದಕ್ಕೂ ಕೂಡ. ಸೊ ಸರಿ ಸುಮಾರು ಒಂದು 20/40 ಅಲ್ಲಿ ಎಲ್ಲವೂ ಕೂಡ ಆಗೋಗ್ಬಿಡುತ್ತೆ. ಸೊ 1.5 ಲಕ್ಷದಲ್ಲೇ ಇನ್ಕಮ್ ಚೆನ್ನಾಗಿದೆ ಅಲ್ರಿ ಇದು? ಒಂಥರ ಚೆನ್ನಾಗಿದೆ ಸರ್. ಅದಕ್ಕೆ ಇದು ಮಾಹಿತಿ ಜನರಿಗೆ ಇನ್ನೂ ಸ್ವಲ್ಪ ತಲುಪಿ ಸರ್, ತಲುಪಬೇಕು ಜನರಿಗೆ. ಹಾ ಸರ್, ನಮ್ ಕಲ್ಯಾಣ ಕರ್ನಾಟಕದಾಗ ಈಗ ಕೋಳಿ ಸಾಕಾಣಿಕೆ ಬಗ್ಗೆ ಸ್ವಲ್ಪ ಇನ್ನೂ ಮಾಹಿತಿ ಇಲ್ಲ ಸರ್. ಜನರಿಗೆ ಮುಟ್ಟಬೇಕು ಸರ್. ಜನರು ಎಲ್ಲರೂ ಬೆಳಿಬೇಕ್ರಿ, ನಮ್ ಜೊತೆ ಅವರು ಬೆಳಿಬೇಕಂತ ಆಸೆ. ಈಗ ಈ ಜವಾರಿ ಕೋಳಿಯಲ್ಲೂ ಕೂಡ ಬಾಯ್ಲರ್ ಕೋಳಿಯಲ್ಲೂ ತುಂಬಾ ವ್ಯತ್ಯಾಸ ಇದೆ. ಸೊ ಯಾವ್ದು ಸಾಕಿದ್ರೆ ಬೆಟ್ರು ಅಂತ? ಸರ್ ಜವಾರಿ ಕೋಳಿ ಸಾಕಿದ್ರೆ ಬೆಟ್ರ್ ಸರ್. ಏನಂದ್ರೆ ಸರ್ ಜವಾರಿ ಕೋಳಿಯಲ್ಲಿ ಯಾವುದೇ ರೋಗ ಇಲ್ಲ ಸರ್. ರೋಗ ನಿರೋಧಕ ಶಕ್ತಿ ಇದೆ ಸರ್ ಜವಾರಿ ಕೋಳಿ. ಬಾಯ್ಲರ್ ಕೋಳಿ ಸರ್ ರೋಗ ಬರ್ತವ ಕಮ್ಮಿ ತಿಂಗಳ ಸರ್. ಬಾಯ್ಲರ್ ಕೋಳಿ ಸರ್ ಶೆಡ್ಡಿ ಸಾವನ್ನಪ್ತಾವ ಸರ್ ಮರಿಗಳು ಕೋಳಿಗಳು. ಜವಾರಿ ಕೋಳಿ ಆಗಿಲ್ಲ ಸರ್. ಇವ್ ಲಸಿಕೆ ಹಾಕ್ಬಿಟ್ರೆ ಸರ್ ಇವ್ ಹಂಗ್ ಸಾಯಲ್ರಿ ಇವು. ಅಂದ್ರೆ ಈಗ ಬಾಯ್ಲರ್ ಕೋಳಿಗಳಿಗೆಲ್ಲ ಇಂಜೆಕ್ಷನ್ ಮಾಡ್ತಾರೆ, 1 ತಿಂಗಳಲ್ಲಿ ದಪ್ಪ ಮಾಡ್ತಾರೆ, 1 ತಿಂಗಳಲ್ಲಿ ದೊಡ್ಡದ್ ಮಾಡ್ಬಿಡ್ತಾರೆ, ಅಂತಂದ್ರೆ ತೂಕ ಜಾಸ್ತಿ ಬರ್ಲಿ ಅಂತ ಹೇಳ್ತಾರೆ. ಹೌದಾ, ನಿಜವಾಗ್ಲೂ ಮಾಡ್ತಾರ ಆ ರೀತಿಯಾಗಿ ಅಥವಾ ಹಿಂಗೆ? ಅಥವಾ ಜವಾರಿ ಕೋಳಿಯಲ್ಲೂ ಹಿಂಗ್ ಮಾಡ್ತೀರಾ? ಇಲ್ಲ ಸರ್, ಜವಾರಿ ಕೋಳಿ ಆ ರೀತಿ ಮಾಡೋದಿಲ್ಲ ಸರ್. ಬಾಯ್ಲರ್ ಕೋಳಿ ಆ ರೀತಿ ಮಾಡ್ತಾರ ಸರ್. ಜವಾರಿ ಕೋಳಿ ಆ ರೀತಿ ಯಾವುದೇ ರೀತಿ ಇಂಜೆಕ್ಷನ್ ಮಾಡಲ್ಲ ಸರ್. ಇವ್ ಲಸಿಕೆ ಅಷ್ಟೇ ಹಾಕ್ತಿವಿ ಸರ್. ಹೌದು, ಇವ್ ಲಸಿಕೆ ಅಷ್ಟೇ. ಪ್ರತಿ ವಾರಕ್ಕೆ 1 ಲಸಿಕೆ ಹಾಕ್ಬಿಡ್ತೀವಿ ಸರ್. 4 ಲಸಿಕೆ ಹಾಕ್ಬಿಡ್ತೀವಿ ಸರ್ ಅಷ್ಟೇ. 4 ಲಸಿಕೆ ಹಾಕಿದ್ರೆ ಮುಗಿದೋಯ್ತು. B1 IBD ಲೆಸೋಟ ಅಂತ ಲಸಿಕೆ ಹಾಕ್ಬಿಡ್ತೀವಿ ಸರ್. ಅದಂದ್ರೆ ಈ ಫೀಡಿಂಗ್ ಅಂತ ಬಂದಾಗ, ಈ ಗೊಬ್ಬರ ಅಂತಂದಾಗ ಅದಕ್ಕೆ ತರುವಂತ ಈ ಆಹಾರ ಎಲ್ಲಿಂದ ತಗೊಂಡ್ಬರ್ತೀರಾ? ಏನ್ ಕತೆ ಸರ್? ನಮ್ಮಲ್ಲಿ ಗುಲ್ಬರ್ಗ ಲೋಕಲ್ ಸರ್, ಗಂಜಲಿ ಶಾಣ ಬಸ್ ಸರ್, ಬುಸ್ಸ ಅಂಗಡಿ ಅಂತ ಸರ್. ಅಲ್ಲಿ ಹೋಲ್ಸೇಲ್ ಸರ್. ಇಡೀ ಕಲ್ಯಾಣ ಕರ್ನಾಟಕ ಡೀಲರ್ ಅವರೇ ಸರ್ ಮೇನ್. ಅವರು ಒಳ್ಳೆ ರೀತಿ ರೇಟಿಗೆ ಕೊಡ್ತಾರೆ ಸರ್. ಸಿಗ್ತದೆ ಸರ್, ಲೋಕಲ್ ಸಿಗ್ತದೆ ಸರ್. ಯಾವ್ದೇ ಕಾರಣಕ್ಕೂ ಅಂತಂದ್ರೆ ಬೇರೆ ಕಡೆ ಹೋಗ್ಬೇಕು, ಆ ರಾಜ್ಯದಿಂದ ತರಬೇಕು, ಈ ರಾಜ್ಯದಿಂದ ತರಬೇಕು ಅನ್ನುವಂಥದ್ದು ಏನಿಲ್ಲ? ಏನಿಲ್ಲ ಸರ್, ಏನಿಲ್ಲ. ನಮ್ಮ ಗುಲ್ಬರ್ಗದಲ್ಲೇ ಸಿಗ್ಬಿಡುತ್ತೆ. ಇಲ್ಲೇ ಲೋಕಲ್ ಸಿಗುತ್ತೆ, ಗುಲ್ಬರ್ಗದಲ್ಲೇ ಸಿಗುತ್ತೆ ಸರ್. ಸೊ ನಿಮ್ಮನ್ನ ನೋಡಿ ಎಷ್ಟು ಜನ ಮಾಡಿದ್ದಾರೆ ಈ ರೀತಿಯಾಗಿ? ಸರ್ ನಾನು ಗುಲ್ಬರ್ಗಲ್ಲೇ ಸರ್ ಇಲ್ಲ ಕನಿಷ್ಠ ಇಲ್ಲ ಅಂದ್ರೆ ಸರ್ ಒಂದು 60-70 ಜನ ಮಾಡಿಸಿನಿ ಸರ್. 60ರಿಂದ 70 ಜನ ಪ್ರತಿ ತಾಲೂಕದಾಗ ಸರ್ ನಾವು ಸಾಕಾಣಿಕೆ ಮಾಡಿದ್ರು ಸರ್. ಚಿಂಚೋಳಿ ಅಲ್ಲಿ ಸರ್, ಆಳಂದಲ್ಲಿ, ಗುಲ್ಬರ್ಗ ತಾಲೂಕಲ್ರಿ, ಜವರಗಿರಿ, ಶೇಡಾಮ್ರಿ, ಅಫಜಲ್ಪುರ ಎಲ್ಲ ಪ್ರತಿಯೊಂದು ತಾಲೂಕ್ ಮಾಡ್ಸಿನಿ ಸರ್. ಮತ್ತೆ ಯಾದಗಿರಿ ಎಲ್ಲ ಕಡೆ ಆಲ್ಮೋಸ್ಟ್ ನಮ್ಮ ಎಲ್ಲ ರಿಲೇಷನ್ ಅಲ್ಲಿ ಫ್ರೆಂಡ್ಸ್ ಅಲ್ಲಿ ಮಾಡಿರ ಸರ್. ಅದಾದ್ರೆ ಒಬ್ರಿಗೆ ಗೊತ್ತಾಗ್ಬಿಟ್ರೆ ಸಾಕು, ಎಲ್ರಿಗೂ ಕೂಡ ಕಲ್ಸ್ಕೊಟ್ಬಿಟ್ಟಿದೀರಾ ಬಿಸಿನೆಸ್ ಹಿಂಗ್ ಮಾಡ್ಬೇಕು? ಹೌದು ಸರ್, ಅದಿಲ್ಲ ಸರ್, ಎಲ್ಲರಿಗೂ ಗೊತ್ತಿರ್ಬೇಕಲ್ಲ ಸರ್. ಹೌದು, ನಾವು ಬೆಳೆದ್ರೆ ಅವ್ರದ್ದು ಬೆಳೆದ್ರು ಒಳ್ಳೇದಲ್ಲ, ನಮ್ಗೆ ತೊಂದ್ರೆ ಇಲ್ಲ ಸರ್. ಅಂದ್ರೆ ಆರ್ಥಿಕವಾಗಿ ಎಲ್ರು ಕೂಡ ಇದೀಗ ಸದೃಢ ಆಗ್ಬೇಕು ಸರ್, ಸದೃಢವಾಗಿದ್ದಾರೆ. ಸೊ ಅಂದ್ರೆ ಎಜುಕೇಶನ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅಂತಾರೆ, ಹೌದಲ್ವಾ? ಹೌದು ಸರ್. ಎಸ್ ಸರ್. ಈಗ ಹೊಸಬ್ರು ಒಂದೊಂದ್ ಕಡೆ ಬಿಸಿನೆಸ್ ಮಾಡ್ಕೊಂಡು ಸಾಕಷ್ಟು ಜನ ಕೈ ಸುಟ್ಕೊಂಡಿದ್ದು ಗಮನಿಸ್ತಿರ್ತೀರಾ, ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ? ಸರ್ ಬ್ಯಾರೆ ಕಡೆ ಎಲ್ರಿ ಸರ್ ಕೆಲಸ ಮಾಡೋಕಿರ್ತಾರಿ. ಸ್ವತಃ ಅವರು ಒಂದು 20-40 ಜಾಗ ಇತ್ತಂದ್ರ ಸರ್, ಅಥವಾ ಹೊಲ ಇರ್ತದ, ತೋಟ ಇತ್ತಂದ್ರಿ, ಹೊಲ ಇತ್ತಂದ್ರ ಸರ್, ಮನಿ ಮುಂದೆ ಜಾಗ ಇದ್ರು ಕೂಡ ಮಾಡಬಹುದು ಸರ್. ಅಲ್ಲೇ ಮನಿ ಮುಂದೆ ಸರ್ 1000 ಮರಿ ಸಾಕಿದ್ರೆ ಸರ್ ತಿಂಗಳಿಗೆ 50,000 ರೂಪಾಯಿ ಗಳಿಸಬಹುದು. ತಿಂಗಳಿಗೆ 50,000 ರೂಪಾಯಿ ಗಳಿಸಬಹುದು. ಎಲ್ಲಿ ಪ್ರೈವೇಟ್ ಇದ್ರಾಗ ಕೆಲಸ ಮಾಡಿದ್ರೆ ಸರ್, ಕಂಪನಿಗಳಲ್ಲಿ ಕೆಲಸ ಮಾಡಿದ್ರೆ ಅದು 15-20,000 ರೂಪಾಯಿ ಪೇಮೆಂಟ್ ಕೊಡ್ತಾರೆ ಅಷ್ಟೇ. ಹೌದು, ಇಲ್ಲಿ ತಿಂಗಳಿಗೆ 50,000 ರೂಪಾಯಿ ಗಳಿಸಬಹುದು ಸರ್, 1,000 ಕೋಳಿ ಸಾಕಿದ್ರೆ. ಅಂದ್ರೆ ಸಾಕಷ್ಟು ಜನ ಈಗ ಬೆಂಗಳೂರು, ಮಂಗಳೂರು ಆ ಕಡೆ ಈ ಕಡೆ ಎಲ್ಲವೂ ಕೂಡ ಉದ್ಯೋಗ ಆರಿಸ್ಕೊಂಡು ಹೋಗ್ತಾರೆ. ಸೊ ಅಂತವ್ರಿಗೆ ಒಂದು ಅನುಕೂಲ ಇದೆ, ಅನುಕೂಲ ಆಗುತ್ತೆ ಸರ್, ಅವ್ರಿಗೆ ಆಗುತ್ತೆ ಸರ್. ಇದು ಕೆಲಸ ಇದು ಹೆಂಗ್ ಯುವಕರು ಮಾಡ್ಬೇಕಂತೇನಿಲ್ಲ ಸರ್, ಮಹಿಳೆಯರು ಮಾಡಬಹುದ್ರಿ, ರಿಟೈರ್ಮೆಂಟ್ ಆಫೀಸರ್ ಮಾಡಬಹುದ್ರಿ, ನೌಕರಸ್ಥರು ಮಾಡಬಹುದು ಸರ್ ಪಾರ್ಟ್ ಟೈಮ್. ಹಾಗಾಗಿ ಇದು ಒಳ್ಳೆ ಕೆಲಸ, ಒಳ್ಳೆ ಉದ್ಯೋಗ ಅಂತ ತುಂಬಾ ಖುಷಿ ಆಗುತ್ತೆ ಸರ್ ಇಷ್ಟೆಲ್ಲವೂ ಕೂಡ ಆಗಿ. ಸೊ ಕೊನೆಯದಾಗಿ ತೆಗೆದುಕೊಂಡು ಹೋಗುವಂತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಅಡ್ರೆಸ್ ಆಗಿರ್ಬೋದು, ನಿಮ್ ನಂಬರ್ ಆಗಿರ್ಬೋದು, ಏನ್ ಹೇಳಕ್ ಬಯಸ್ತೀರಾ ಹೇಳಿ ಸರ್? ನಮ್ಮ ಅಡ್ರೆಸ್ ಸರ್ ಇಲ್ಲಿ ಕಲಬುರಗಿನ ಸರ್ 3 ಕಿಲೋಮೀಟರ್ ದೂರ ಇದೆ ಸರ್. ರಿಂಗ್ ರೋಡ್ 3 ಕಿಲೋಮೀಟರ್ ಇದೆ ಸರ್, ಬೇಲೂರು ಅಂತ ಬರುತ್ತೆ. ಇದು ನನ್ನ ಫೋನ್ ನಂಬರ್ ಸರ್ 8495803313. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಸರ್, ಯಾವಾಗ 24 ಗಂಟೆ ಯಾವಾಗ ಕಾಲ್ ಮಾಡ್ಲಿಕ್ಕೆ ಸರ್, ನಾನು ಫೋನ್ ರಿಸೀವ್ ಮಾಡಿ ಆರ್ಡರ್ ತಗೋತೀನಿ ಸರ್. ಎಷ್ಟೇ ಮರಿ ಆರ್ಡರ್ ಮಾಡಿದ್ರು ಮರಿ ತಲುಪಿಸ್ತೀನಿ ಸರ್.
ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು. ಯಾಕೆ ಅಂತಂದ್ರೆ ಸಾಕಾಣಿಕೆದಾರರು ಹಾಗೆ ಮಾಜಿ ಅಧ್ಯಕ್ಷರು ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಾ. ಒಂದು ಆರ್ಥಿಕವಾಗಿ ಎಲ್ಲದಕ್ಕೂ ಕೂಡ ಅಂತಂದ್ರೆ ಯಾವುದೇ ಬಿಸ್ನೆಸ್ ಆದ್ರೂ ಕೂಡ ಅದನ್ನ ನಾನು ಸಕ್ಸಸ್ ಮಾಡ್ತೀನಿ ಅನ್ನುವಂತ ಒಂದು ಸಂಭ್ರಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಗೆದ್ದು ಬಿಗಿದ್ದೀರಾ, 6 ವರ್ಷಗಳಿಂದ ಸಿಕ್ಕಾಬಡೆ ಶ್ರಮ ಪಟ್ಟಿದ್ದೀರಾ. ಈ ಒಂದು ಸಂಸ್ಥೆಯನ್ನ, ಈ ಒಂದು ಕಂಪನಿಯನ್ನ ನಡೆಸೋದಕ್ಕೆ ಬಹಳಷ್ಟು ಜನ ಶ್ರಮ ಪಡ್ತಾರೆ. ಆದ್ರೆ ಈ ಕೋಳಿ ಸಾಕಾಣಿಕೆ ಮೂಲಕ ಸಕ್ಸಸ್ ಆಗಿದ್ದೀರಾ ಅಂತಂದ್ರೆ ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ನೋಡ್ರಲ್ಲ, ರಾಧಾಕೃಷ್ಣ ದನ್ನಿಯವರು ತುಂಬಾ ಅದ್ಭುತವಾಗಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಕೋಳಿ ಸಾಕಾಣಿಕೆ ಯಾವ ರೀತಿಯಾಗಿ ಮಾಡಬೇಕು, ಏನ್ ಕತೆ, ಜವಾರಿ ಕೋಳಿಯಲ್ಲಿ ಸಿಕ್ಕಾಬಡೆ ವೆರೈಟಿ ಜವಾರಿ ಕೋಳಿಗಳು ಇದಾವೆ. ಅದೆಲ್ಲವೂ ಕೂಡ ಇವ್ರ ಹತ್ರ ನೋಡ್ತಾ ಹೋದ್ರೆ, ಗಮನಿಸ್ತಾ ಹೋದ್ರೆ ಅವರ ಹತ್ರ ಪ್ರತಿಯೊಂದು ಕೂಡ ಮರಿಗಳು ಸಿಗುತ್ತೆ. ಯಾರಿಗೆ ಬೇಕಾದ್ರೂ ಕೂಡ ಆದಷ್ಟು ಬೇಗ ಕೆಳಗಡೆ ಹೋಗ್ತಾ ಇರುವಂತ ನಂಬರ್ ನ ಕರೆ ಮಾಡಿ ಅದ್ರ ಜೊತೆಗೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಸೊ ಎಷ್ಟು ಬೇಕು, ಏನ್ ಕತೆ, ಯಾವ ರೀತಿಯಾಗಿ ನಿಮ್ಗೆ ಫೀಡಿಂಗ್ ಆಗುತ್ತೆ ಅದೆಲ್ಲವೂ ಕೂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ನಮಸ್ಕಾರ.